ಹೇಳಿದ್ರಿ ಅದಕ್ಕೆ ಸಮರ್ಪಕವಾಗಿ ಕೇಂದ್ರದಿಂದ ಸಕಾರಾತ್ಮಕವಾಗಿ ಅಂದ್ರೆ ಅಕ್ಕಿ ಕೊಡಬೇಕು ಅಂದ್ರೆ ಕೇಂದ್ರದವರು ಮನಸ್ಸು ಮಾಡಬೇಕಾಗುತ್ತೆ. ಈ ಬಾರಿ ಕರ್ನಾಟಕದವರೇ ಪ್ರಹ್ಲಾದ್ ಜೋಶಿ ಅವರು ಮಾನ್ಯ ಆಹಾರ ಸಚಿವರಾಗಿದ್ದಾರೆ. ನಿನ್ನೆ ಕೂಡ ಅವ್ರು ಮಾತಾಡಿ ಬೇರೆ ಕಾರ್ಯಕ್ರಮಗಳಿದೆ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ವೀಕ್ ಬಂದು ಏನು ಮೊದಲು ನಾವು ಡಿಮ್ಯಾಂಡ್ ಇಟ್ಟಿದ್ದೀವಿ, ನಾವು ಅಕ್ಕಿ ಕೊಡೋಕ್ಕೆ ತಯಾರಿದ್ದೀವಿ. ಅಕ್ಕಿ ಕೇಂದ್ರ ಸರ್ಕಾರ ಕೊಡದೇ ಇರೋದು, ಯಾಕಂದರೆ ನಾವು ಅಕ್ಕಿ ಭತ್ತ ಬೆಳೆಯುವಂಥ ರಾಜ್ಯ ಅಲ್ಲ, ನಾವು ಬೇರೆ ಕಡೆಯಿಂದನೇ ತರಿಸ್ಬೇಕು. ಎಲ್ಲ ಇಡೀ ದೇಶದ ಅಕ್ಕಿಯನ್ನು ಯಾವ ರೀತಿ ಶೇಖರಣೆ ಮಾಡಬೇಕು, ಯಾವ ರೀತಿ ಇಲ್ಲದೇ ಇರೋ ರಾಜ್ಯಗಳಿಗೆ ಕೊಡಬೇಕು, ಅದು ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಕೇಂದ್ರ ಸರ್ಕಾರದ ವ್ಯಾಪ್ತಿಯಲ್ಲಿ ಬರುವಂಥದ್ದು. ನಿಮಗೆಲ್ಲ ಗೊತ್ತಿದೆ, ಈಗಾಗಲೇ ಸಾಕಷ್ಟು ಸಾರಿ ನಾನು ಡೆಲ್ಲಿಗೆ ಬಂದು PS ಗೋಯಲ್ ಫುಡ್ ಮಿನಿಸ್ಟರ್ ಇದ್ದಾಗ ಕಂಡೆ. ಈಗ ನಮಗೆ ಪ್ರಹ್ಲಾದ್ ಜೋಶಿ ಅವರಾಗಿರೋದ್ರಿಂದ ಆಶಾಭಾವನೆಯಿಂದಿದ್ದೀನಿ. ಅವರು ನಮಗೆ ಅವಕಾಶ ಮಾಡಿಕೊಡ್ತಾರೆ. ಈ ರಾಜ್ಯದಲ್ಲಿ ನಾವು ಮಾತು ಕೊಟ್ಟಂತೆ 10 kg ಅಕ್ಕಿ ಕೊಡುವಂಥದ್ದಕ್ಕೆ ನಾನು ಮುಂದಿನ ವಾರ ಸಮಯ ಪಡೆದು ಬಂದು ಅವ್ರ ಹತ್ರ ಪ್ರಸ್ತಾಪ ಮಾಡ್ತೇನೆ, ಮನವಿ ಮಾಡ್ತೇನೆ. ಸಾಧ್ಯ ಆಗುತ್ತಾ ಸರ್ ಕೊಡ್ಲಿಕ್ಕೆ? ಯಾಕಂದ್ರೆ ಲಾಸ್ಟ್ ಟೈಮು ಪ್ರಯತ್ನ ಮಾಡಿದ್ರಿ, ಈ ಟೈಮು ಅವರು ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಈಗ ಅವ್ರ ಹತ್ರ ಬಫರ್ ಸ್ಟಾಕ್ ಇದೆ, ಸಾಧ್ಯ ಆಗುತ್ತೆ. ಅವ್ರ ಹತ್ರ ಇರೋ ಸ್ಟಾಕನ್ನು ಖರ್ಚಾಗದೆ ಕಡಿಮೆ ರೇಟಿಗೆ ಕೊಟ್ಟಿರೋದು ನಿಮಗೆಲ್ಲ ಗೊತ್ತಿದೆ. ಆದ್ದರಿಂದ ನಾವು ಅವರು ಏನು ನಿಗದಿ ಮಾಡಿದರು ಹಣ 1 kgಗೆ, ಆ ಹಣವನ್ನು ಕೊಡ್ತೀವಿ ಅಂತ ಹೇಳಿದ್ರು. ಹಿಂದಿನ ವರ್ಷ 34 ಅವರು ನಿಗದಿ ಮಾಡಿದರು, 34ರಂತೆ ಕೊಡೋಕ್ಕೆ ತಯಾರಿದ್ವಿ. ಆದರೆ ಅವರು ಅಕ್ಕಿ ಕೊಡಲಿಲ್ಲ. ಈಗ ನಮ್ಮವರೇ ಆದಂಥವರು ಕರ್ನಾಟಕ ರಾಜ್ಯದವರೇ ಆಗಿರೋರು ಪ್ರಹ್ಲಾದ್ ಜೋಶಿ ಅವರು ಬಂದಿದೆ. ಮುಂದಿನ ವಾರ ಅವ್ರ ಜೊತೆಯಲ್ಲಿ ಸಮಯವನ್ನು ಪಡೆದು ಅಕ್ಕಿಯನ್ನು ಕೊಡಬೇಕಂತ ಅವ್ರ ಮುಂದೆ ಮನವಿ ಮಾಡ್ತೀನಿ. ಸರ್, ಇನ್ನೊಂದು, ನಿನ್ನೆ ಸ್ವಾಮೀಜಿ ಅವರು ಕೊಟ್ಟಂತ ಹೇಳಿಕೆ ಸಾಕಷ್ಟು ಚರ್ಚೆ ಆಗ್ತದೆ. ನೀವು ಅದೇ ವೇದಿಕೆಯಲ್ಲಿದ್ರಿ, ನೀವು ಈ ಹೇಳಿಕೆಯನ್ನು ಹೇಗೆ ನೋಡ್ತೀರಿ? ಸ್ವಾಮಿಗಳದ್ದು ಅದು ವೈಯಕ್ತಿಕ ಅಭಿಪ್ರಾಯ ಆಗ್ತದೆ. ನಮ್ಮದೇ ಆದಂಥ ಕಾಂಗ್ರೆಸ್ ಪಾರ್ಟಿಯಲ್ಲಿ ಒಂದು ಹೈಕಮಾಂಡ್ ಇದೆ. ಈಗ ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿ ಮಾಡಿದ್ದಾರೆ ಹೈಕಮಾಂಡು, ಮತ್ತು ಶಾಸಕರು ತೀರ್ಮಾನ ಮಾಡಿದ್ದಾರೆ. ಅದರ ಬಗ್ಗೆ ಈಗ ಸಬ್ಜೆಕ್ಟನ್ನು ನಾವು ಈ ಸಂದರ್ಭದಲ್ಲಿ ಅಪ್ರಸ್ತುತವಾಗಿರ್ತದೆ. ಯಾಕಂದರೆ ಒಬ್ಬ ಮುಖ್ಯಮಂತ್ರಿ ಇರುವಾಗ ಅದನ್ನು ಅವಶ್ಯಕತೆ ಇಲ್ಲ. ಆದರೆ ಈಗ ಡಿಮ್ಯಾಂಡ್ಸ್ ಇದೆ, ಮುಖ್ಯಮಂತ್ರಿ ಬಗ್ಗೆನೂ ಇದೆ, ಉಪಮುಖ್ಯಮಂತ್ರಿಗಳ ಬಗ್ಗೆನೂ ಇದೆ. ಆದರೆ ಅದನ್ನು ನಾವು ಹೈಕಮಾಂಡ್ಗೆ ನೇರವಾಗಿ ಬಂದು ನಾವು ಅವ್ರ ಹತ್ರ ಮಾತಾಡಿ ನಮ್ಮ ಅಭಿಪ್ರಾಯಗಳನ್ನು ಹೇಳಬೇಕು. ಮಾಧ್ಯಮಕ್ಕೆ ನಾವೆಲ್ಲ ಹೋಗೋದ್ರಿಂದ ಪಾರ್ಟಿಗೆ ಅದು ಅಷ್ಟು ಆರೋಗ್ಯಕರವಾಗಿ ಕಾಣೋದಿಲ್ಲ. ನಾನಂತೂ ಇಷ್ಟೇ ಹೇಳ್ತೀನಿ, ನಮಗೆ ಐಕ್ಯತಾ ಸಮಾವೇಶವನ್ನು ಮಾಡಿ ಪರಿಶಿಷ್ಟ ವರ್ಗ ಬುಡಕಟ್ಟಿನವರು ಒಟ್ಟಾರೆ ಒಂದು ವೇದಿಕೆಯಲ್ಲಿ ಬಂದು ಅತಿ ಹೆಚ್ಚು ಶಕ್ತಿಯನ್ನು ಈ ಸರ್ಕಾರ ರಚನೆ ಮಾಡಬೇಕಾದ್ರೆ ಕೊಟ್ಟಿದ್ದೀವಿ. ಪರಮೇಶ್ವರು, ನಾನು, ಮಹದೇವಪ್ಪನವರು, ಪರಮೇಶ್ವರ್ ನಾಯ್ಕು, ಶಿವರಾಜ್ ತಂಗಡಗಿ ಮತ್ತು ಎಲ್ಲ ಕೂಡ ನಾವು ಮತ್ತು ಜಾರಕಿಹೊಳಿ ನಾವೆಲ್ಲ ಬಹಳ ಒಗ್ಗಟ್ಟಾಗಿ ಕೆಲಸ ಮಾಡಿ ಈ ಸರ್ಕಾರ ಬರೋದಕ್ಕೆ ಮಾತ್ರವಾದ ಪಾತ್ರವನ್ನು ವಹಿಸಿದೆ. ನಾವು ಕೇಳುವಂಥ ವಿಷಯ ಏನೇ ಇದ್ರೂ ಕೂಡ ನಾವು ಹೈಕಮಾಂಡ್ ಮುಂದೆ ನಾವು ಅವ್ರ ಜೊತೆಯಲ್ಲಿ ಮಾತಾಡಬೇಕೆ ಬಿಟ್ಟರೆ ಬೇರೆ ನಾವು ಹೇಳೋದ್ರಿಂದ ಯಾರೂ ನಮ್ಗೆ ಕೊಡೋಕ್ಕಾಗಲ್ಲ. ಕೊಡೋಕ್ಕಾಗೋದು ಹೈಕಮಾಂಡ್ ಮುಂದೆ ನಮ್ಮ ಅಭಿಪ್ರಾಯಗಳನ್ನು ಹೇಳಬೇಕು. ಸರ್, ಅಂದರೆ ನೀವು ದಲಿತರಿಗೂ ಕೂಡ CM ಸ್ಥಾನ ಬೇಕು ಅನ್ನೋ ನಿಟ್ಟಿನಲ್ಲಿ ನಿಮ್ಮದು ಒತ್ತಾಯನ? ಅಂದರೆ ಐಕ್ಯತಾ ಸಮಾವೇಶ ಮಾಡಿ ರಾಜಣ್ಣ ಅವರು, ಅದು ಕಾಂಗ್ರೆಸ್ ಸಿದ್ಧಾಂತ. ಇವತ್ತು ಸಂವಿಧಾನವನ್ನು ರಕ್ಷಣೆ ಮಾಡಲಿಕ್ಕೆ ಈ ಶೋಷಿತ ವರ್ಗದ ಎಲ್ಲ ಸಮುದಾಯಗಳನ್ನು ಕೂಡ ಅಭಿವೃದ್ಧಿ ಆಗಬೇಕಾದ್ರೆ ಕಾಂಗ್ರೆಸ್ ಪಕ್ಷ, ಏಕೈಕ ಕಾಂಗ್ರೆಸ್ ಪಕ್ಷ ಆ ಸಿದ್ಧಾಂತವನ್ನು ಮೈಗೂಡಿಸ್ಕೊಂಡಿರೋದು ಕಾಂಗ್ರೆಸ್ ಪಕ್ಷ. ಆದ್ದರಿಂದ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಸಂಪೂರ್ಣವಾಗಿ ಶಕ್ತಿಯನ್ನು ತುಂಬುವುದರ ಮುಖಾಂತರ
ಈ ಶೋಷಿತ ವರ್ಗಗಳಿಗೆ ಸಹಾಯ ಮಾಡಲಿಕ್ಕೆ ಆಗ್ತದೆ ಅನ್ನೋದು ಮಹತ್ತರವಾದ ಆಕಾಂಕ್ಷೆ. ನಾವು ಕೂಡ ಇಲ್ಲಿವರೆಗೂ ಆ ಪಕ್ಷದಲ್ಲಿ ಬೆಳೆದು ಬಂದಿದ್ದೇವೆ. ನಮ್ಮ ಮೂಲ ಉದ್ದೇಶ ಪಕ್ಷವನ್ನು ಬಲಪಡಿಸಬೇಕು. ಈ ಸರ್ಕಾರದಲ್ಲಿ ಒಳ್ಳೆಯ ಯೋಜನೆಗಳನ್ನು ಕೊಟ್ಟು ಎಲ್ಲ ವರ್ಗದ ಬಡವರು ಕೂಡ ಮೇಲೆ ಬಂದಾಗ ಅದು ಗಾಂಧೀಜಿಯವರ ಕನಸು ನನಸಾಗ್ತದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಸಂವಿಧಾನ ಬರೆದಿದೆ ಅದಕ್ಕೆ ಅರ್ಥ ಇದೆ. ಆ ದೃಷ್ಟಿಯಲ್ಲಿ ಕೆಲಸ ಮಾಡ್ತಾರೆ. ವೈಯಕ್ತಿಕವಾಗಿ ನಮಗೆ ಅಧಿಕಾರ ಇನ್ನೂ ಹೆಚ್ಚಿನ ಸ್ಥಾನಮಾನಗಳು ಬೇಕು ಅನ್ನೋ ವಿಷಯ ಅಲ್ಲ. ನಾವು ಹೈಕಮಾಂಡ್ ಮುಂದೆ ಅಧ್ಯಕ್ಷರಿದ್ದಾರೆ, AICC ಅಧ್ಯಕ್ಷರು ನಮ್ಮವರೇ ಇದ್ದಾರೆ, ಮಲ್ಲಿಕಾರ್ಜುನ್ ಖರ್ಗೆ ಅವರಿದ್ದಾರೆ, ರಾಹುಲ್ ಗಾಂಧಿಯವರಿದ್ದಾರೆ, ಸೋನಿಯಾ ಗಾಂಧಿಯವರಿದ್ದಾರೆ. ನಾವು ಅವ್ರ ಮುಂದೆ ನಮ್ಮ ಕಟ್ಸ್ಕೊಂಡು ಹೇಳ್ಕೋಬೇಕು ಅನ್ನೋದು ನನ್ನ ಅಭಿಪ್ರಾಯ. ಯಾವ ಐಕ್ಯತೆ ಸಮಾವೇಶವನ್ನ ಮಾಡಿ ಆಮೇಲೆ ಹೈಕಮಾಂಡ್ ಮುಂದೆ ಮನವಿ ಇಡ್ತೀರಾ? ಐಕ್ಯತಾ ಸಮಾವೇಶ ಮಾಡಿದ್ವಲ್ಲ, ಅದೇ ರಿಸಲ್ಟ್ ಬಂತಲ್ಲ. ಈ ಎಲೆಕ್ಷನ್ ರಿಸಲ್ಟ್ ಬಹಳ ಬಲಿಷ್ಠವಾಗಿ, ಅದೇ ಕಾರಣ ನಾವು ಒಗ್ಗೂಡಿಸಿ ನಾವು ಈ ಸಂವಿಧಾನ ರಕ್ಷಣೆ ಮಾಡಿದರೆ ಮಾತ್ರ ನಾವು ಉಳಿತೀವಿ ಅನ್ನೋ ದೃಷ್ಟಿಯಿಂದ ಒಂದು ಮೆಸೇಜ್ ಕೊಡ್ತೀವಿ. ಆದ್ದರಿಂದ ಅದು ಅನುಕೂಲ ಆಗಿದೆ. ಇದನ್ನು ಮುಂದೆ ನಾವು ಹೈಕಮಾಂಡ್ ಮುಂದೆ ಮಾತಾಡೋಣ. ನಾವು ನಿಮಗೆ ಪತ್ರಿಕೆಯವ್ರಿಗೆ ಹೇಳೋದ್ರಿಂದ ನಮಗೇನು ಲಾಭ ಬರೋಲ್ಲ, ಅದು ಹೈಕಮಾಂಡ್ಗೆ ಹೇಳಬೇಕು ಅಂತ ನನ್ನ ಅಭಿಪ್ರಾಯ. ಸರಿಗ ದಲಿತರು ಕೂಡ ಮುಖ್ಯಮಂತ್ರಿ ಆಗಬೇಕು ಅನ್ನೋದು ನಿಮ್ಮ ಒತ್ತಾಯ? ಇದು ಮೊದಲಿನಿಂದ ಇದೆ, ಮಲ್ಲಿಕಾರ್ಜುನ್ ಖರ್ಗೆ ಅವರ ಕಾಲದಿಂದ ಇದೇನು ಹೊಸದೇನಲ್ಲ. ಅದು ಕೂಡ ಹೈಕಮಾಂಡ್ ತೀರ್ಮಾನ ಮಾಡಬೇಕು. ಬಟ್ ಈಗ ಎಕ್ಸಿಸ್ಟಿಂಗ್ ಒಬ್ಬ ಮುಖ್ಯಮಂತ್ರಿ ಇರುವಾಗ ಈ ಪ್ರಸ್ತಾಪಗಳು ಅಪ್ರಸ್ತುತ. ಥ್ಯಾಂಕ್ ಯು. ಕುಮಾರ್ ಅವರು ಇರಬೇಕು ಅನ್ನೋದು ಹೈಕಮಾಂಡ್ ಹೇಳಿತ್ತು. ಈಗ ಲೋಕಸಭಾ ಚುನಾವಣೆ ಮುಗಿದಿದೆ. ಈಗ ಆ ಒಂದು ಸ್ಥಾನವನ್ನು ಅವ್ರು ಬಿಟ್ಕೊಡ್ಬೇಕು. ಆ ಸ್ಥಾನಕ್ಕೆ ನಾನು ಕೂಡ ಮಂತ್ರಿ ಸ್ಥಾನ ತೊರೆದು ಬೇಕಾದ್ರೆ ನಾನು ಅಧ್ಯಕ್ಷ ಆಗಕ್ಕೆ ರೆಡಿ ಇದ್ದೀನಿ ಅಂತ ಹೇಳಿದ್ದಾರೆ. ಅದು ಅವರ ವೈಯಕ್ತಿಕ ಅಭಿಪ್ರಾಯ. ಅವರು ಅಧ್ಯಕ್ಷರಾಗಬೇಕಂತ ಕೇಳ್ಬೋದು. ಪಾರ್ಟಿಯಲ್ಲಿ ಅವರು ಒಬ್ಬ ಸೀನಿಯರ್ ಲೀಡರ್. ಆದರೆ ಇದನ್ನು ತೀರ್ಮಾನ ಮಾಡೋದು ಹೈಕಮಾಂಡ್. DK ಶಿವಕುಮಾರ್ ಅಲ್ಲ. DK ಶಿವಕುಮಾರು ಮುಖ್ಯಮಂತ್ರಿ ಆದಂಥ, ಉಪಮುಖ್ಯಮಂತ್ರಿ ಆದಂಥ ಕಾಲದಲ್ಲಿ ಹೈಕಮಾಂಡು ಅವರನ್ನು ನೀವು ಮುಂದುವರಿಯಿರಿ ಅಂತ ಹೇಳಿದ್ದಾರೆ. ಈಗ ಅವರನ್ನು ಬದಲಾವಣೆ ಮಾಡಬೇಕನ್ನೋ ವಿಷಯ ಇವತ್ತು ಕೂಡ ಅದು ಸಬ್ಜೆಕ್ಟ್ ನಮ್ಮ ಮುಂದೆ ಇಲ್ಲ. ಅದನ್ನು ಮಾಡಬೇಕಾಗಿರೋದು ಕೂಡ ಹೈಕಮಾಂಡ್ ತೀರ್ಮಾನ ಮಾಡಬೇಕಾಗುತ್ತೆ. ಅವತ್ತು ಕೂಡ ಅವರೇನು ಬೇಕಂತ ಕೇಳಿರಲಿಲ್ಲ ಉಪಮುಖ್ಯಮಂತ್ರಿ. ಅದನ್ನು ಹೈಕಮಾಂಡ್ ತೀರ್ಮಾನ. ಇವತ್ತು ಕೂಡ ಆ ವಿಷಯದಲ್ಲಿ ಹೈಕಮಾಂಡೇ ತೀರ್ಮಾನ ಮಾಡಬೇಕಾಗುತ್ತೆ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.